ಎಸ್, ಎಲ್ಲರಿಗೂ ನಮಸ್ಕಾರ. ಡಿಯರ್ ಆಸ್ಪಿರೆಂಟ್ಸ್, ತಮಗೆಲ್ಲರಿಗೂ ಕೂಡ ಮೊದಲೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇನ್ನೇನು 2025 ಮುಗೀತು, ಈಗ 2026 ಬರ್ತಾ ಇದೆ. ಈ ವರ್ಷದಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಒಳ್ಳೆ ನೇಮಕಾತಿಗಳಾಗಲಿ, ಹಾಗೆ ತಾವೆಲ್ಲರೂ ಕೂಡ ಗೌರ್ಮೆಂಟ್ ಜಾಬ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಓಕೆ, ಈ ನಿಟ್ಟಿನಲ್ಲಿ ನಾವು ಈ ಒಂದು ಶಿಕ್ಷಕರ ನೇಮಕಾತಿ ಸ್ಟಾರ್ಟ್ ಆಗ್ತಿದೆ ಈ ಒಂದು 2026ರಲ್ಲಿ. ಅದು PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು. ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಮ್ಮ ವಿಜ್ಞಾನದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಇನ್ನು ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಜಾಯ್ನ್ ಆಗಿಲ್ವೋ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಎಸ್, ನೋಡಿ, ಮೊದಲಿನ ಪ್ರಶ್ನೆ ಹೀಗಿದೆ: ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಬಳಸ್ತಕ್ಕಂಥ ಸಾಧನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸೋಲಾರ್ ಎನರ್ಜಿಯನ್ನು ನೋಡಿ, ಇಲ್ಲಿ ಸೌರಶಕ್ತಿ ಇದೆ. ಓಕೆ, ಈ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಬಳಸ್ತಕ್ಕಂಥ ಸಾಧನ ಯಾವುದು ಅಂತಂದರೆ ಆಪ್ಷನ್ ಎ ಡೈನಮೋ ಅಂತ ಹೇಳ್ತಾ ಇದ್ದಾರೆ, ಆಪ್ಷನ್ ಬಿ ಫೋಟೋ ಎಲೆಕ್ಟ್ರಿಕಲ್ ಸೆಲ್ ಅಂತ ಹೇಳ್ತಾ ಇದ್ದಾರೆ, ಆಪ್ಷನ್ ಸಿ ರೆಕ್ಟಿಫೈಯರ್ ಅಂತ ಹೇಳ್ತಿದ್ದಾರೆ, ನೆಕ್ಸ್ಟ್ ಆಪ್ಷನ್ ಡಿ ಥರ್ಮೋ ಕಪಲ್ ಅಂತ ಹೇಳ್ತಾ ಇದ್ದಾರೆ. ಸೊ ತಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ಒಂದು ಪ್ರಶ್ನೆ, ತುಂಬ ಸುಲಭವಾಗಿದೆ. ಇದಕ್ಕೆ ಫೋಟೋ ಎಲೆಕ್ಟ್ರಿಕಲ್ ಸೆಲ್ ಅಂತಕ್ಕಂಥದ್ದು ಏನಿದೆ ಇದು ಸರಿಯಾಗುತ್ತೆ ಅಂತಕ್ಕಂಥದ್ದು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ. ಓಕೆ, ಎಸ್, ಎರಡನೇ ಪ್ರಶ್ನೆ ಆಗಿದೆ ನೋಡಿ: ಸೌರಶಕ್ತಿಯು, ಸೋಲಾರ್ ಎನರ್ಜಿ ಅಂತಕ್ಕಂಥದ್ದು ಯಾವ ರೀತಿಯಾದಂತಹ ಶಕ್ತಿ? ನಮಗೆ ಗೊತ್ತಿದೆ, ಸನ್ ಈಸ್ ದ ಮೇನ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ನಮ್ಮ ಎಲ್ಲ ಶಕ್ತಿಗಳ ಮೂಲ ಯಾವುದು? ಸೂರ್ಯ, ಹೌದಲ್ವಾ? ಹಾಗಾದರೆ ಆ ಸೂರ್ಯನನ್ನು ಬಳಸ್ಕೊಂಡು, ಆ ಸೂರ್ಯನ ಶಕ್ತಿಯನ್ನು ಬಳಸ್ಕೊಂಡು ಸೌರಶಕ್ತಿ ಅಂತ ನಾವು ಏನು ಬಳಸ್ಕೊಳ್ತೀವಿ, ಆ ಸೌರಶಕ್ತಿ ಎಂತಹ ಒಂದು ಶಕ್ತಿ ಆಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ನವೀಕರಿಸಬಲ್ಲ ಶಕ್ತಿ, ಆಪ್ಷನ್ ಬಿ ನವೀಕರಿಸಲಾಗದ ಶಕ್ತಿ, ಆಪ್ಷನ್ ಸಿ ರಾಸಾಯನಿಕ ಶಕ್ತಿ, ಆಪ್ಷನ್ ಡಿ ಚಲನ ಶಕ್ತಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಎನರ್ಜಿ ಅಂತ ಬಂದಾಗ ರಿನೋವಬಲ್ ಸೋರ್ಸ್ ಆಫ್ ಎನರ್ಜಿ, ನಾನ್ ರಿನೋವಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ನಾವು ಡಿಸ್ಕಷನ್ ಮಾಡ್ತಾ ಬರ್ತೀವಿ ಸೈನ್ಸಲ್ಲಿ. ಅಂದರೆ ನವೀಕರಿಸಬಹುದಾದ ಸಂಪನ್ಮೂಲಗಳು, ಹಾಗೆ ನವೀಕರಿಸಲಾಗದಂತಹ ಸಂಪನ್ಮೂಲಗಳು ಅಂತಕ್ಕಂಥದ್ದು. ಈ ಸೌರಶಕ್ತಿಯನ್ನು ನಾವು ನವೀಕರಿಸಬಹುದು ಅಂತ. ಸೂರ್ಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಮಗೂ ಸೋಲಾರ್ ಎನರ್ಜಿ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ಸೌರಶಕ್ತಿ ಅಂತಕ್ಕಂಥದ್ದು ನವೀಕರಿಸಬಲ್ಲ ಶಕ್ತಿ ಆಗಿರುತ್ತೆ ಅಂತಕ್ಕಂಥದ್ದು ಸರಿಯಾಗುತ್ತೆ. ಓಕೆ, ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ: ಸೌರಕೋಶವನ್ನು ಯಾವುದರಿಂದ ಮಾಡಿರುತ್ತಾರೆ? ಈಗ ಸೋಲಾರ್ ಪ್ಲೇಟ್ಸ್ನ ನೋಡ್ತೀವಿ ನಾವು. ಓಕೆ, ಏನು ನಮ್ಮ ಸೋಲಾರ್ ಎನರ್ಜಿನ ಪಡ್ಕೊಂಡು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಏನು ಕನ್ವರ್ಟ್ ಮಾಡ್ತೀವಿ, ಅಲ್ಲಿ ನಾವು ಸೋಲಾರ್ ಪ್ಲೇಟ್ಸ್ನ ಯೂಸ್ ಮಾಡ್ತೀವಿ, ಹೌದಲ್ವಾ? ಆ ಸೋಲಾರ್ ಪ್ಲೇಟ್ಸ್ನ ಯಾವುದರಿಂದ ಮಾಡಿರ್ತಾರೆ ನೋಡಿ. ಆಪ್ಷನ್ ಎ ಮೆಗ್ನೀಷಿಯಮ್, ಆಪ್ಷನ್ ಬಿ ಸಿಲಿಕಾನ್, ಆಪ್ಷನ್ ಸಿ ಸತು, ಆಪ್ಷನ್ ಡಿ ಟೈಟಾನಿಯಮ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಗೊತ್ತಿರಬೇಕು, ಆ ಸೌರಕೋಶವನ್ನು ನಾವು ಸಿಲಿಕಾನಿಂದ ಮಾಡಿರ್ತೀವಿ ಅಂತಕ್ಕಂಥದ್ದು. ಅದಕ್ಕೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿಲಿಕಾನ್. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಈ ಸಿಲಿಕಾನ್ ಪ್ಲೇಟ್ಗಳನ್ನು ಆ ಸೋಲಾರ್ ಪ್ಲೇಟ್ಸಲ್ಲಿ ಫಿಕ್ಸ್ ಮಾಡಿರ್ತಾರೆ. ಇವು ಏನು ಮಾಡ್ತದೆ, ಸೋಲಾರ್ ಎನರ್ಜಿನ, ಸೌರಶಕ್ತಿಯನ್ನು ಎಳ್ಕೊಂಡು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಇವು ಸಹಕರಿಸ್ತಾವೆ ಅಂತಕ್ಕಂಥದ್ದು. ಓಕೆ, ಅದರಲ್ಲಿ ಥಿನ್ ಫಿಲ್ಮ್ ಇರುತ್ತೆ, ಮೋನೋಕ್ರಿಸ್ಟಲೈನ್ ಇರುತ್ತೆ, ಪಾಲಿಕ್ರಿಸ್ಟಲೈನ್ಸ್ ಪ್ಲೇಟ್ಸ್ ಎಲ್ಲ ಇರುತ್ತೆ. ನಿಮ್ಗೆ ಗೊತ್ತಿರಬೇಕಷ್ಟೇ, ನಮ್ಮ ಸೋಲಾರ್ ಪ್ಲೇಟ್ಸಲ್ಲಿ ಸಿಲ್ಕನ್ನು ಬಳಸ್ತಾರೆ ಅಂತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ: ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಯಾವ್ಯಾವು? ಸನ್ ನೋಡಿ, ಸೂರ್ಯನಲ್ಲಿ ಇಡೀ ಪ್ರಪಂಚವನ್ನು ಕೆಲಸ ಮಾಡುವಂತೆ, ಹಾಗೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಆರ್ಗ್ಯಾನಿಸಮ್ಸ್ಗೆ ಶಕ್ತಿ ಕೊಡುತ್ತೆ ಅನ್ನೋದಾದರೆ ಆ ಸೂರ್ಯನಲ್ಲಿ ಎಂಥ ಶಕ್ತಿ ಇರಬಹುದು? ಆ ಶಕ್ತಿಗೆ ಕಾರಣ ಏನು? ಅಲ್ಲಿರ್ತಕ್ಕಂಥ ಪ್ರಮುಖ ಅನಿಲಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಜಲಜನಕ ಮತ್ತು ಹೀಲಿಯಂ ಅಂತ ಹೇಳ್ತಾ ಇದ್ದಾರೆ, ಆಪ್ಷನ್ ಬಿ ಜಲಜನಕ ಮತ್ತು ಆರ್ಗನ್ ಅಂತ ಹೇಳ್ತಾ ಇದ್ದಾರೆ, ಆಪ್ಷನ್ ಸಿ ಆರ್ಗನ್ ಮತ್ತು ಹೀಲಿಯಂ ಅಂತ ಹೇಳ್ತಾ ಇದ್ದಾರೆ, ಆಪ್ಷನ್ ಡಿ ಜಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಸೂರ್ಯನಲ್ಲಿ ಮೇಯ್ನಾಗಿ ಜಲಜನಕ ಮತ್ತು ಹೀಲಿಯಂ ಇರುತ್ತಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ, ನಮ್ಮ ಸೂರ್ಯನ ಒಳಗಡೆ
ಹೈಡ್ರೋಜನ್ ಮತ್ತು ಹೀಲಿಯಂ ಇರುತ್ತೆ ಅಂತಕ್ಕಂಥದ್ದು. ಮೇಯ್ನಾಗಿ ಹೈಡ್ರೋಜನ್ ಹೀಲಿಯಂ ಇರುತ್ತೆ. ಈ ಅನಿಲಗಳು ಇದರೊಳಗಡೆ ಇರೋದ್ರಿಂದ ನಮಗೆ ಎನರ್ಜಿ ಸಿಗುತ್ತೆ ಅಂತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ. ಎಸ್, ಕೃತಕ ಉಪಗ್ರಹದ ಶಕ್ತಿ ಮೂಲ ಯಾವುದು? ಈಗ ನಾವು ನ್ಯಾಚುರಲ್ ಸ್ಯಾಟಲೈಟ್ಸ್ ನೋಡಿದ್ದೀವಿ, ಅದೇ ರೀತಿ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ನ ಬಳಸ್ತಾ ಇದ್ದೀವಿ. ಅದು ಗೂಗಲ್ ಮ್ಯಾಪ್ಸ್ಗಾಗಿರ್ಬೋದು, ನಾವು ನ್ಯಾವಿಗೇಷನ್ ಪರ್ಪಸ್ಗೆ ಏನು ಬಳಸ್ಕೊಳ್ತೀವಿ, ಇವೆಲ್ಲ ಕೃತಕ ಉಪಗ್ರಹದಿಂದ ಸಾಧ್ಯ ಆಗಿದೆ ಅಂತಕ್ಕಂಥದ್ದು. ಹಾಗಾದರೆ ಈ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಏನಿದೆ, ಕೃತಕ ಉಪಗ್ರಹಗಳು, ಅವು ಯಾವ ಆಧಾರದ ಮೇಲೆ, ಯಾವ ಶಕ್ತಿಯನ್ನು ಬಳಸ್ಕೊಂಡು ಅವು ಅಲ್ಲಿ ಕೆಲಸ ಮಾಡ್ತವೆ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸೌರಶಕ್ತಿ ಬ್ಯಾಟರಿಗಳು ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಬಿ ವಿದ್ಯುತ್ ಬ್ಯಾಟರಿಗಳಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ ಶುಷ್ಕ ಕೋಶಗಳು. ಆಪ್ಷನ್ ಡಿ ಫೋಟೋ ನಿಷಿಯಲ್ ಸೆಲ್ಸ್ ಅಂತ ಹೇಳ್ತಾ ಇದ್ದಾರೆ, ದಟ್ ಮೀನ್ಸ್ ಬ್ಯಾಟರಿಗಳು. ಸೊ ಕೃತಕ ಉಪಗ್ರಹದ ಶಕ್ತಿ ಮೂಲ ಇಲ್ಲಿ ಯಾವುದಪ್ಪ ಅಂತಂದರೆ, ಇಲ್ಲಿ ಮೇಯ್ನಾಗಿ ಸೌರ ಶಕ್ತಿ ಬ್ಯಾಟರಿಗಳು ಅಂತಕ್ಕಂಥದ್ದು. ಓಕೆ, ಎಸ್. ನೈಸರ್ಗಿಕ ಬೇರೆ, ಕೃತಕ ಬೇರೆ, ಗೊತ್ತಿರಲಿ. ಇಲ್ಲಿ ಕೃತಕ ಅಂತಂದರೆ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್. ಸೊ ಅದಕ್ಕೆ ಸೌರಶಕ್ತಿ ಬ್ಯಾಟರಿಗಳು ಕರೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ. ಈ ಒಂದು ನಾವು ಏನು ಸ್ಯಾಟಲೈಟ್ಸ್ನ ಲಾಂಚ್ ಮಾಡ್ತೀವಿ, ಅವು ನಮ್ಮ ಭೂಮಿಯ ಸುತ್ತುತ್ತಾ ನಮ್ಮ ಭೂಮಿಯ ಮೇಲ್ಗಡೆ ಏನು ಹವಾಮಾನ ಬದಲಾವಣೆ ಆಗ್ತಾ ಇದೆ, ಹಾಗೆ ನ್ಯಾವಿಗೇಷನ್ ಪರ್ಪಸ್ಗೆ, ಈ ಎಲ್ಲದಕ್ಕೆ ನಾವು ಸ್ಯಾಟಲೈಟ್ಸ್ನ ಬಳಸ್ಕೊಳ್ತೀವಿ. ಈ ಸ್ಯಾಟಲೈಟ್ಸ್ ವರ್ಕ್ ಮಾಡಬೇಕಂದ್ರೆ ಅಲ್ಲಿ ಎನರ್ಜಿ ಬೇಕು, ಹೌದಲ್ವಾ? ಆ ಎನರ್ಜಿ ಎಲ್ಲಿಂದ ಪಡ್ಕೊಳ್ತವೆ ಇವು ಅಂತಂದರೆ ಸೋಲಾರ್ ಎನರ್ಜಿ, ದಟ್ ಮೀನ್ಸ್ ಸೌರಕೋಶಗಳನ್ನು ಬಳಸ್ತಾರೆ ಇದರಲ್ಲಿ, ಪ್ಲೇಟ್ಸ್ ಎಲ್ಲ ಅಂತಕ್ಕಂಥ. ಓಕೆ, ಸೋಲಾರ್ ಪ್ಲೇಟ್ಸ್ನ ಈ ಒಂದು ಸ್ಯಾಟಲೈಟ್ಸಲ್ಲಿ ಬಳಸ್ಬಿಡ್ತಾರೆ. ಈ ಎನರ್ಜಿನ ಯುಟಿಲೈಸ್ ಮಾಡ್ಕೊಂಡು ಅವು ನಮ್ಮ ಭೂಮಿಯ ಸುತ್ತ ಇರ್ತವೆ ಅಂತಕ್ಕಂಥದ್ದು. ಓಕೆ, ಎಸ್. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ ನೋಡಿ ಇಲ್ಲಿದೆ. ವೋಲ್ಟಿಕ್ ಕೋಶಗಳಲ್ಲಿ ಬಳಸಲ್ಪಡುವಂತಹ ಲೋಹಗಳು ಯಾವುವು ಅಂತಕ್ಕಂಥದ್ದು. ನಾವೀಗ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರು ಅವು ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀವಿ. ಆ ಒಂದು ವೋಲ್ಟಿಕ್ ಸೆಲ್ಸಲ್ಲಿ ಮೇಯ್ನಾಗಿ ಬಳಸಲ್ಪಡ್ತಕ್ಕಂತಹ ಒಂದು ಮೆಟಲ್ಸ್ ಯಾವುವು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಸತು ಮತ್ತು ಸೀಸ. ಆಪ್ಷನ್ ಬಿ ಇಂಗಾಲದ ಸತು. ಆಪ್ಷನ್ ಸಿ ಸತು ಮತ್ತು ತಾಮ್ರ. ಆಪ್ಷನ್ ಡಿ ಇಂಗಾಲ ಮತ್ತು ನಿಕ್ಕಲ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇಂಗಾಲ ಅಂತಂದರೆ ಕಾರ್ಬನ್ ಅಂತ ಗೊತ್ತಿರಬೇಕು ನಿಮಗೆ. ಸತು ಮತ್ತು ಸೀಸ ಅಂತ ಅಲ್ಲ, ಇಲ್ಲಿ ಇಂಗಾಲ ಮತ್ತು ಸತು ಕೂಡ ಆಗೋದಿಲ್ಲ. ಇಲ್ಲಿ ಸತು ಇದೆಯಲ್ಲ, ಸತು ಮತ್ತು ತಾಮ್ರ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ ಅಂತ. ಕಾಪರ್ ಆ್ಯಂಡ್ ನಿಕ್ಕಲ್. ಎಸ್, ಓಕೆ, ಇಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ. ಎಸ್, ಈ ಒಂದು ವೋಲ್ಟಿಕ್ ಸೆಲ್ಸಲ್ಲಿ ನಾವು ಮೇಯ್ನಾಗಿ ಸತು ಮತ್ತು ತಾಮ್ರವನ್ನು ಬಳಸ್ತೀವಿ ಅಂತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ 7ನೇದು ನೋಡಿ ಹೀಗಿದೆ. ಸೂರ್ಯನ ಬೆಳಕಿನ ನೇರಳಾತೀತ ಕಿರಣಗಳನ್ನು ಶೋಧಿಸಿ ಮತ್ತು ವಿಕಿರಣದಿಂದ ರಕ್ಷಣೆಯನ್ನು ಒದಗಿಸುವ ವಾಯುಮಂಡಲದಲ್ಲಿನ ಅನಿಲ ಯಾವುದು ಅಂತ. ನಮ್ಮ ಪರಿಸರದಲ್ಲಿ ಬಹಳಷ್ಟು ಅನಿಲಗಳಿದ್ದಾವೆ, ಅವನ್ನು ನಾವು ಕನ್ಸಂಪ್ಷನ್ ಮಾಡ್ತೀವಿ. ಡೈರೆಕ್ಟಾಗಿ ಆದರೂ ಆಗಿರ್ಬೋದು, ಇಂಡೈರೆಕ್ಟ್ ಆದರೂ ಕೂಡ ಆಗಿರ್ಬೋದು. ಕೆಲವೊಂದಿಷ್ಟು ನಮಗೆ ಡೇಂಜರಸ್ ಆ್ಯಸಿಡ್ಸ್ ಕೂಡ ಇರುತ್ತದೆ ಅಲ್ಲ, ಆಮ್ಲಗಳು, ದಟ್ ಮೀನ್ಸ್ ಅನಿಲಗಳು. ಅದರಲ್ಲಿ ಮೇನಾಗಿ ಅವರು ವಾಯುಮಂಡಲದಲ್ಲಿನ ಅನಿಲ ಯಾವುದು ಅಂತಂದರೆ ಈ ನೇರಳಾತೀತ ಕಿರಣಗಳನ್ನು ಶೋಧಿಸಿ, ಅಂದರೆ ಫಿಲ್ಟರ್ ಮಾಡಿ ನಮಗೆ ಕೊಡ್ತಕ್ಕಂಥದ್ದು ಯಾವುದು ಅಂತ. ಸೊ ಇಲ್ಲಿ ನೀವು ಗಮನಿಸ್ತಾ ಇದ್ದರೆ ಆಮ್ಲಜನಕ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಬಿ ಓಜನ್ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ ಆರ್ಗನ್. ಆಪ್ಷನ್ ಡಿ ಮೀಥೇನ್ ಅಂತಕ್ಕಂಥದ್ದು. ಇಲ್ಲಿ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ನ ಫಿಲ್ಟರ್ ಮಾಡಿ ನಮಗೆ ಬಿಡ್ತಕ್ಕಂಥ ಒಂದು ಅನಿಲ ಯಾವುದು ಅಂತ ಕೇಳ್ತಿದ್ದಾರೆ. ನಿಮ್ಗೆ ಗೊತ್ತಿದೆ, ಇದರಲ್ಲಿ ಓಜೋನ್ ಅಂತಕ್ಕಂಥದ್ದು ಏನಿದೆ, ಈ ಓಜೋನ್ ಲೇಯರು ನಮ್ಮ ಸೂರ್ಯನಿಂದ ಬರ್ತಕ್ಕಂಥ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ನ ಫಿಲ್ಟರ್ ಮಾಡುತ್ತೆ. O3 ಅಂತ ಕರಿತೀವಿ ನಾವು. ಈ ಓಜೋನ್ ಏನು ಮಾಡುತ್ತೆ, ಅಲ್ಟ್ರಾವೈಲೆಟ್ ರೇಡಿಯೇಷನ್ ಫಿಲ್ಟರ್ ಮಾಡಿ ನಮ್ಮ ಪರಿಸರಕ್ಕೆ ಬಿಡುತ್ತೆ ಅಂತಕ್ಕಂಥದ್ದು. ಇನ್ ಕೇಸ್ ಓಜೋನ್ ಇರಲಿಲ್ಲ ಅಂತಂದರೆ ಆ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ನಮ್ಮ ಭೂಮಿಯನ್ನು ತಲುಪ್ತಿತ್ತು, ನಮ್ಮ ಭೂಮಿ ಮೇಲಿರ್ತಕ್ಕಂಥ ಆರ್ಗ್ಯಾನಿಸಮ್ಸ್ಗೆ ಅಫೆಕ್ಟ್ ಮಾಡ್ತಾ ಇತ್ತು ಅಂತಕ್ಕಂಥದ್ದು. ಅದು ಪ್ಲಾಂಟ್ಸ್ಗಾಗಿರ್ಬೋದು, ಅನಿಮಲ್ಸ್ಗಾಗಿರ್ಬೋದು. ಸರಿನಾ? ಎಸ್. ಮುಂದಿನ ಪ್ರಶ್ನೆ, ಒಂದು ಕಣ್ಣನ್ನು ಮುಚ್ಚಿಕೊಂಡಾಗ, ಇದು ಸೆಂಟೆನ್ಸ್ ವೈಸ್ ಕೇಳಿದ್ದಾರೆ ಕ್ವಶನ್ ನೋಡಿ. ಒಂದು ಕಣ್ಣನ್ನು ಮುಚ್ಚಿಕೊಂಡಾಗ ಮಾತ್ರ ಗುರಿಯತ್ತ ಕೇಂದ್ರೀಕರಿಸುವುದು ಸುಲಭ, ಇದಕ್ಕೆ ಕಾರಣವೇನು? ನಾವೊಂದು ವಸ್ತು ಗುರಿ ಇಟ್ಟು ಹೊಡಿತಾ ಇದ್ದೀವಿ ಅಂತಂದರೆ
ಒಂದು ಕಣ್ಣು ಮುಚ್ಕೊಂಡು ಹೊಡೆದಾಗ ಕರೆಕ್ಟಾಗಿ ಗುರಿ ಹೊಡಿತೀವಿ, ಅದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ, ಒಂದು ಕಣ್ಣನ್ನು ಮುಚ್ಚಿಕೊಂಡಾಗ ಹೆಚ್ಚು ಗಮನ ಕೇಂದ್ರೀಕರಿಸಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಬಿ, ಒಂದು ಕಣ್ಣನ್ನು ಮುಚ್ಚಿಕೊಂಡಾಗ ಮಾತ್ರ 3 ಆಯಾಮದ ನೋಟ ಸಾಧ್ಯವಾಗುತ್ತದೆ ಅಂತ ಕರೀತಾರೆ. ಅಂದರೆ 3 ಆಯಾಮ ಅಂತಂದರೆ 3 ಡೈಮೆನ್ಷನಲ್ ಆಗಿ ನಾವು ನೋಡ್ತೀವಿ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇರೋದು. ಆಪ್ಷನ್ ಸಿ, ಇದರಿಂದ ರೇಖಾ ಸರಿ ಅಂದರೆ ದಟ್ ಮೀನ್ಸ್ ಇದು ರೇಖಾ ಅಂತಕ್ಕಂಥದ್ದು ಏನಿದೆ, ದಟ್ ಮೀನ್ಸ್ ಡೈರೆಕ್ಷನ್ ಏನಿದೆ, ಒಂದು ಲೈನ್ ಥರ ಇರುತ್ತಲ್ಲ ಡೈರೆಕ್ಷನು, ಅದು ಆ ಒಂದು ಜೋಡಣೆಯನ್ನು ಸುಲಭವಾಗಿ ನಿರ್ಧರಿಸಲು ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ನಮ್ಮ ಡೈರೆಕ್ಷನ್ ಏನಿದೆ ಅದನ್ನು ನಾವು ಕರೆಕ್ಟಾಗಿ ನಿಖರವಾಗಿ ಗುರುತಿಸ್ಬೋದು ಅಂತಕ್ಕಂಥದ್ದು. ಆಪ್ಷನ್ ಡಿ, ನೋಟದ ಕ್ಷೇತ್ರವನ್ನು ಗುರಿಗೆ ಮಾತ್ರ ಸೀಮಿತಗೊಳಿಸಿಕೊಳ್ಳಬಹುದು ಅಂತಕ್ಕಂಥದ್ದು. ನಮ್ಮ ಏನು ನೋಟ ಇದೆ ಅದನ್ನು ಗುರಿ ಕಡೆಗೆ ಮಾತ್ರ ಸೀಮಿತಗೊಳಿಸಬಹುದು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಾವು ನೋಡ್ತಾ ಹೋಗೋದಾದರೆ, ಇದರಿಂದ ರೇಖಾ ಸರಿ ಜೋಡಣೆಯನ್ನು ಸುಲಭವಾಗಿ ನಿರ್ಧರಿಸಲು ಸಾಧ್ಯ ಅಂತಕ್ಕಂಥದ್ದು. ನಾವು ನೋಡ್ತಕ್ಕಂಥ ಗುರಿ ಹಿಡಿದಿರ್ತಕ್ಕಂಥ ವಸ್ತು ಕರೆಕ್ಟಾಗಿ ಹೊಡೆಯಬೇಕಂದ್ರೆ ನಾವು ಒಂದು ಕಣ್ಣನ್ನು ಮುಚ್ಚಿಕೊಂಡಾಗ ನಮ್ಮ ಡೈರೆಕ್ಷನ್ ಒಂದೇ ಲೈನಲ್ಲಿ ಇರುತ್ತೆ, ಹೌದಲ್ವಾ? ಆವಾಗ ನಾವು ಕರೆಕ್ಟಾಗಿ ಗುರಿ ಹಿಡಿದು ಹೊಡಿತೀವಿ ಅಂತಕ್ಕಂಥದ್ದು. ಸೊ ಆದ್ದರಿಂದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ಸಿಲಿಂಡ್ರಿಕಲ್ ಮಸೂರಗಳನ್ನು ಕೆಳಕಂಡ ದೋಷದ ಸರಿಪಡಿಕೆಗಾಗಿ ಬಳಸಲಾಗ್ತದೆ. ಇಲ್ಲಿ ಲೆನ್ಸಸ್, ದಟ್ ಮೀನ್ಸ್ ಮಸೂರಗಳನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂತ ಗೊತ್ತಿರಬೇಕು ನಿಮಗೆ. ಅದು ಹೈಪರ್ಮೆಟ್ರೋಪಿಯಾ ಮತ್ತು ಮಯೋಪಿಯಾ, ಕೆಲವೊಂದಿಷ್ಟು ಐ ಡಿಸಾರ್ಡರ್ಸ್ ಇದೆ. ಇಲ್ಲಿ ಕೇಳ್ತಾ ಇರೋದು ಯಾವುದಂತಂದರೆ, ದಟ್ ಮೀನ್ಸ್ ಮೇನಾಗಿ ಸಿಲಿಂಡ್ರಿಕಲ್ ಲೆನ್ಸಸ್ನ ಎಲ್ಲಿ ಬಳಸ್ತಾರೆ ಅಂತ. ಸಮೀಪ ದೃಷ್ಟಿ ದೋಷದಲ್ಲಿ ಬಳಸ್ತಾರ, ಅತಿ ದೃಷ್ಟಿ ದೋಷದಲ್ಲಿ ಬಳಸ್ತಾರೆ, ಅಂದರೆ ಅತಿ ದೂರ ದೃಷ್ಟಿ ದೋಷ. ನೆಕ್ಸ್ಟ್ ಅಸಮ ದೃಷ್ಟಿ ದೋಷ, ಆಪ್ಷನ್ ಡಿ ಅತಿ ಸುಸ್ತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕರೆಕ್ಟಾಗಿ ನಾವು ಗಮನಿಸ್ತಾ ಹೋಗೋದಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಸಮ ದೃಷ್ಟಿ ದೋಷ. ಈ ಅಸಮ ದೃಷ್ಟಿ ದೋಷಕ್ಕೋಸ್ಕರನೇ ಒಂದು ಸಿಲಿಂಡ್ರಿಕಲ್ ಲೆನ್ಸಸ್ನ ಬಳಸ್ತಾರೆ. ಅಲ್ಲಿ ನಿಮ್ಮ ಮಯೋಪಿಯಾ, ಹೈಪರ್ಮೆಟ್ರೋಪಿಯಾದೆಲ್ಲ ಬರುತ್ತೆ, ಅಲ್ಲಿ ಕಾನ್ವೆಕ್ಸ್ ಲೆನ್ಸ್ ಮತ್ತು ಕಾನ್ಕೇವ್ ಲೆನ್ಸ್ನ ಬಳಸ್ತಾರೆ ಅಂತಕ್ಕಂಥದ್ದು. ಓಕೆ, ಎಸ್. ಮುಂದಿನ ಪ್ರಶ್ನೆ, ಇಲ್ಲಿ ನೋಡಿ, ಇವನ್ನ ನಾವು ಸಿಲಿಂಡ್ರಿಕಲ್ ಮಸೂರಗಳಂತ ಕರಿತೀವಿ. ಈ ಸಿಲಿಂಡ್ರಿಕಲ್ ಮಸೂರಗಳನ್ನು ಅಸಮ ದೃಷ್ಟಿ ದೋಷನ ಸರಿಪಡಿಸಲಿಕ್ಕೆ ಬಳಸ್ತಾರೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡಿ, ಹುಟ್ಟುತ್ತಿರುವ ಅಥವಾ ಮುಳುಗುತ್ತಿರುವ ಸೂರ್ಯ ಕೆಂಪಾಗಿ ಕಾಣುತ್ತಾನೆ, ಇದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಸೂರ್ಯ ಸನ್ರೈಸ್ ಆಗಬೇಕಾದ್ರೆ, ಸನ್ಸೆಟ್ ಆಗಬೇಕಾದ್ರೆ ಆ ಸ್ಕೈ ತುಂಬ ರೆಡ್ ಕಲರ್ ಕಾಣ್ತಾ ಇರುತ್ತೆ, ಅದಕ್ಕೆ ರೀಸನ್ ಏನು ಅಂತ. ಓಕೆ ನೋಡಿ, ಆಪ್ಷನ್ ಎ, ಹುಟ್ಟುವಾಗ ಅಥವಾ ಮುಳುಗುವಾಗ ಸೂರ್ಯ ಇತರ ಕಿರಣಗಳಿಗಿಂತ ಕೆಂಪು ಬಣ್ಣದ ಕಿರಣಗಳನ್ನು ಹೆಚ್ಚಾಗಿ ಬೀರುತ್ತದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಿನೇ, ಅದು ಕೆಂಪು ಕಿರಣಗಳನ್ನು ಬಿಟ್ಟು ಉಳಿದೆಲ್ಲ ಕಿರಣಗಳನ್ನು ವಾತಾವರಣವು ಚದುರಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ, ಕೆಂಪು ಬಣ್ಣವನ್ನು ಬಿಟ್ಟು ಉಳಿದೆಲ್ಲ ಬಣ್ಣಗಳು ವಕ್ರೀಭವನಗೊಳ್ಳುತ್ತವೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ, ದಟ್ಟವಾದ ವಾತಾವರಣದಲ್ಲಿ ಆ ಒಂದು ವಾತಾವರಣದ ಮೂಲಕ ಆ ಒಂದು ಕಿರಣಗಳು ಹಾಯ್ದು ಹೋಗುವಾಗ ಗಾಳಿಯ ಮಾಲಿಕ್ಯೂಲುಗಳು ಕೆಂಪು ಬಣ್ಣಕ್ಕಿಂತ ನೀಲಿ ಮತ್ತು ಹಸಿರು ಬಣ್ಣಗಳನ್ನು ಹೆಚ್ಚಾಗಿ ಹರಡುತ್ತದೆ ಅಂತಕ್ಕಂಥದ್ದು. ಇದಕ್ಕೆ ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ? ಸೊ ಆಪ್ಷನ್ ಡಿ ಏನಿದೆ ಇದಕ್ಕೆ ಸರಿಯಾಗುತ್ತೆ ಅಂತಕ್ಕಂಥದ್ದು. ಓಕೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ನೋಡಿ, ನಮ್ಮ ವಾತಾವರಣದಲ್ಲಿ ಸನ್ ರೈಸ್ ಆಗಬೇಕಾದ್ರೆ, ಸನ್ ಸೆಟ್ ಆಗಬೇಕಾದ್ರೆ ಈ ಒಂದು ರೆಡ್ ಲೈಟಿಂದ ಏನಿದೆ, ದಟ್ ಮೀನ್ಸು ವೇವ್ಲೆಂತ್ ಅಂತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ದಟ್ ಮೀನ್ಸು ಈ ಟ್ರಾಫಿಕ್ ಸಿಗ್ನಲ್ಸ್ಗಳಲ್ಲಿ ಎಲ್ಲ ಕಡೆಗಳಲ್ಲಿ ರೆಡ್ ಕಲರ್ನ ಯೂಸ್ ಮಾಡ್ತಾರೆ, ಅಂದರೆ ದೂರದವರೆಗೂ ಅದು ನಮ್ಗೆ ಕಾಣುತ್ತೆ ಅಂತಕ್ಕಂಥದ್ದು. ಉಳಿದಿರ್ತಕ್ಕಂಥ ಬಣ್ಣಗಳನ್ನು ಅದು ಏನು ಮಾಡುತ್ತೆ, ಚದುರಿಸ್ತದೆ ಆ ಒಂದು ಏರ್ ಮಾಲಿಕ್ಯೂಲ್ಸು, ಬಟ್ ರೆಡ್ಡನ್ನು ಚದುರಿಸೋದಕ್ಕೆ ಆಗೋದಿಲ್ಲ, ಆದ್ದರಿಂದ ಅದು ತುಂಬ ದೂರದವರೆಗೂ ನಮಗೆ ಕಾಣುತ್ತೆ ಅಂತಕ್ಕಂಥದ್ದು. ಸರಿನಾ? ಅದರಿಂದ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಆಗುತ್ತೆ. ನೋಡಿ, ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಈ ಥರ ಕಾಣುತ್ತೆ ಡ್ಯೂರಿಂಗ್ ಸನ್ಸೆಟ್ ಆ್ಯಂಡ್ ಸನ್ರೈಸ್. ಓಕೆ, ಎಸ್. ಯು ವಾಂಟ್ ಟು ದಿ ಅನದರ್ ಕ್ವಶನ್. ಮಣ್ಣು ಇಲ್ಲದೆ ಸಸ್ಯಗಳನ್ನು ಬೆಳೆಸುವಂಥ ವಿಧಾನ ಯಾವುದು? ನೋಡಿ, ಈ ಥರದ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈಗಿನ ಒಂದು ಪರೀಕ್ಷೆಗಳಲ್ಲಿ ಅಂತಕ್ಕಂಥದ್ದು. ಯಾಕಂದರೆ ಇತ್ತೀಚೆಗೆ ನಡೆದಿರ್ತಕ್ಕಂತಹ EMRS, ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ರಿಕ್ರೂಟ್ಮೆಂಟ್ ಏನಾಯಿತು, ಆ ಪರೀಕ್ಷೆಯಲ್ಲೂ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಿದ್ರು ಅಂತಕ್ಕಂಥದ್ದು. ಓಕೆ, ಅದರಲ್ಲಿ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ ಒಂದು ಪೋಸ್ಟ್ ಇತ್ತು. ಆ ಒಂದು ಪರೀಕ್ಷೆಗೆ ಎಕ್ಸಾಮ್ ನಡೀತು, ಆ ಪರೀಕ್ಷೆಯಲ್ಲಿ ಕೇಳಿದ್ರು ಇದನ್ನು.
ಓಕೆ ನೋಡಿ, ಮಣ್ಣು ಇಲ್ದೇ ಸಸ್ಯಗಳನ್ನು ಬೆಳೆಸ್ಬೋದಾ ಅಂತಂದರೆ ಎಸ್, ಇಟ್ ಈಸ್ ಪಾಸಿಬಲ್. ಮಣ್ಣು ಇಲ್ದೇ ನಾವು ನೀರಿನಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಿನರಲ್ಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಹಾರ್ಮೋನ್ಸ್ನ ಹಾಕಿ ನಾವು ಗಿಡಗಳನ್ನು ಬೆಳೆಸ್ಬೋದು. ಆ ಒಂದು ಟೆಕ್ನಿಕ್ಕಿಗೆ ಏನಂತ ಕರೀತಾರೆ? ಆಪ್ಷನ್ ಎ ಅಕ್ವಾಕಲ್ಚರ್, ಆಪ್ಷನ್ ಬಿ ಹೈಡ್ರೋಪೋನಿಕ್ಸ್, ಆಪ್ಷನ್ ಸಿ ಸೆರಿಕಲ್ಚರ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಕ್ವಾಕಲ್ಚರ್ ಅಂತಂದರೆ ನೀರಿನಲ್ಲಿ ಕಲ್ಚರ್ ಮಾಡುತ್ತಾರೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇಲ್ಲಿ ಆಪ್ಷನ್ ಬಿ ಹೈಡ್ರೋಪೋನಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ ಸಿರಿಕಲ್ಚರ್ ಬಿಡಿ, ಅದು ರೇಷ್ಮೆ ಸಾಕಣೆಯಲ್ಲಿ ಬರುತ್ತೆ. ರೇಷ್ಮೆ ಸಾಕಣೆ ನಾವು ಸಿರಿಕಲ್ಚರ್ ಅಂತ ಹೇಳ್ತೀವಿ. ಇಲ್ಲಿ ಹೈಡ್ರೋಪೋನಿಕ್ಸ್ ಏನಿದೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ಅಂತಕ್ಕಂಥದ್ದು. ಯಾಕಂದರೆ ನಾವು ಸಸ್ಯಗಳನ್ನು ಬರೀ ನೀರಿನಲ್ಲೇ ಬೆಳೆಸ್ಬೋದು. ಆ ಒಂದು ಟೆಕ್ನಿಕ್ನ ಈಗ ಫಾಲೋ ಮಾಡ್ತಾ ಇದ್ದಾರೆ. ಆ ಒಂದು ವಿಧಾನವನ್ನು ಬಳಸ್ಕೊಂಡು ಬಹಳಷ್ಟು ಗಿಡಗಳನ್ನು ಬೆಳೆಸ್ತಾರೆ ಅಂತಕ್ಕಂಥದ್ದು. ಈ ಒಂದು ಟೆಕ್ನಾಲಜಿಗೆ ನಾವು, ಈ ಒಂದು ಟೆಕ್ನಿಕ್ಕಿಗೆ ಹೈಡ್ರೋಪೋನಿಕ್ಸ್ ಅಂತ ಕರಿತೀವಿ ನಾವು. ಓಕೆ ನೋಡಿ, ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಬರೀ ನೀರಿನಲ್ಲೇ ಸಸ್ಯಗಳನ್ನು ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟಲ್ಲಿ ಬೆಳೆಸ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಓಕೆ, ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ನೇತ್ರದಾನದಲ್ಲಿ ದಾನಿಯು ಕಣ್ಣಿನ ಕೆಳಗೆ ತೋರಿಸಿದ ಯಾವ ಭಾಗಗಳಲ್ಲಿ, ಅಂದರೆ ಯಾವುದನ್ನು ಬಳಸಲಾಗ್ತದೆ ಅಂತಕ್ಕಂಥದ್ದು. ನೀವೇನು ನೇತ್ರದಾನ ಅಂತ ಕರಿತೀವಿ, ಕಣ್ಣನ್ನು ದಾನ ಮಾಡ್ತೀವಿ. ಆ ಕಣ್ಣನ್ನು ದಾನ ಮಾಡಿದಾಗ ಅವರು ಐ ಟ್ರಾನ್ಸ್ಪ್ಲಾಂಟೇಷನ್ಗೆ ಯಾವ ಒಂದು ಭಾಗವನ್ನು ಬಳಸ್ಕೊಳ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಅಕ್ಷಿಪಟ, ಆಪ್ಷನ್ ಬಿ ಪಾರದರ್ಶಕ ಪಟಲ, ಆಪ್ಷನ್ ಸಿ ಮಸೂರ, ಆಪ್ಷನ್ ಡಿ ಮೇಲಿನ ಯಾವುದಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ, ನಾವು ಇಡೀ ಕಣ್ಣನ್ನು ಬಳಸ್ಕೊಳ್ಳೋದಿಲ್ಲ ಮತ್ತು ಮಸೂರನ್ನು ಕೂಡ ಬಳಸ್ಕೊಳ್ಳೋದಿಲ್ಲ. ಮೇನಾಗಿ ಅದರಲ್ಲಿರ್ತಕ್ಕಂಥ ಪಾರದರ್ಶಕವಾಗಿರ್ತಕ್ಕಂಥ ಪಟಲ ಏನಿದೆ ಅದನ್ನು ಬಳಸ್ಕೊಳ್ತೀವಿ ಅಂತಕ್ಕಂಥದ್ದು. ಓಕೆ ನೋಡಿ, ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಈ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಕಣ್ಣಿನ ಮೇಲೆ ಏನೋ ಒಂಥರ ಶೀಟ್ ಥರ ಇರುತ್ತೆ ತೆಳ್ಳಗೆ, ಅದನ್ನು ಬಳಸ್ಕೊಳ್ತಾರೆ ಅಂತಕ್ಕಂಥದ್ದು. ಸರಿನಾ? ಓಕೆ ಡಿಯರ್ ಫ್ರೆಂಡ್ಸ್, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ವಾಯುಮಂಡಲದ ಅಧಿಕ ಭಾಗವನ್ನು, ನಮ್ಮ ಭೂಮಿಯಿಂದ ಮೇಲ್ಗಡೆ ಇರ್ತಕ್ಕಂಥದ್ದು ವಾಯುಮಂಡಲ, ಹೌದಲ್ವಾ? ನಾವು ಬಯೋಸ್ಫಿಯರ್ ಅಂತ ಕನ್ಸಿಡರ್ ಮಾಡಿದ್ರೆ ಲಿಥೋಸ್ಫಿಯರ್ ಇರುತ್ತೆ, ಹೈಡ್ರೋಸ್ಫಿಯರ್ ಇರುತ್ತೆ ಮತ್ತು ಅಟ್ಮಾಸ್ಫಿಯರಿಕ್ ಇರುತ್ತೆ, ಹೌದಲ್ವಾ? ಆ ಅಟ್ಮಾಸ್ಫಿಯರಿಕಲ್ಲಿ ಈ ಒಂದು ವಾಯುಮಂಡಲದಲ್ಲಿ ಮೇಲ್ಗಡೆ ಅಂದರೆ 10 ಕಿಲೋಮೀಟರ್, ಈಗ ಭೂಮಿ ಇಲ್ಲಿದೆ ಅಂತ ತಿಳ್ಕೊಂಡು ನಾವು 10 ಕಿಲೋಮೀಟರ್ ಇಂದ ಹಿಡಿದು ಮತ್ತು 50 ಕಿಲೋಮೀಟರ್ವರೆಗೆ, ಟೋಟಲಿ 50 ಕಿಲೋಮೀಟರ್ವರೆಗೆ ಹೋದಾಗ ಮೇಲ್ಗಡೆ ನಮಗೊಂದು ಪದರ ಸಿಗುತ್ತೆ. ಅದಕ್ಕೆ ನಾವು ಓಜೋನ್ ಪದರ ಅಂತ ಕರಿತೀವಿ. ಓಕೆ ನೋಡಿ, 10 ಕಿಲೋಮೀಟರ್ಗಳು ನಡುವಣ ಎತ್ತರದವರೆಗೆ ಓಜೋನ್ ಪದರವು ಅಡಕಗೊಳಿಸಿಕೊಂಡಿದ್ದು, ವಾಯುಮಂಡಲದ ಓಜೋನ್ ಪದರದ ದಪ್ಪವನ್ನು ಅಳೆಯಲು ಕೆಳಗಿನ ಯಾವ ಮಾಪಕವನ್ನು ಬಳಸಲಾಗ್ತದೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಏನಿಲ್ಲ, ಇಲ್ಲಿ ಡಿಸ್ಟೆನ್ಸ್ ಹೇಳಿದ್ದಾರೆ ಅಷ್ಟೇ. ಓಜೋನ್ ಲೇಯರ್ ಎಲ್ಲಿರುತ್ತೆ, ಆ ಓಜೋನ್ ಲೇಯರ್ ಡಿಪ್ಲೇಷನ್ ಆಗ್ತಾ ಇದೆ ನೊವೆಡೇಸ್. ಜಾಗತಿಕವಾಗಿ ಅದು ಒಂದು ಜಾಗತಿಕ ಸಮಸ್ಯೆಯಾಗಿ ನಮ್ಮ ಮುಂದೆ ಇದೆ. ಓಜೋನ್ ಲೇಯರ್ ಡಿಪ್ಲೇಷನ್ ಆಗುತ್ತೆ ಅಂತಕ್ಕಂಥದ್ದು. ಮೇನಾಗಿ ಕ್ಲೋರೋಫ್ಲೋರೋ ಕಾರ್ಬನ್ಸ್ಗಳಿಂದ ಆಗುತ್ತೆ, ಅದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಬಟ್ ಆ ಓಜೋನ್ ಲೇಯರ್ ಡಿಪ್ಲೇಷನ್ ಆಗ್ತಾ ಇದೆ, ಎಷ್ಟು ಆಗ್ತಾ ಇದೆ ಅನ್ನೋದನ್ನು ಮೆಜರ್ ಮಾಡೋದಕ್ಕೆ ನಾವು ಯಾವ ಒಂದು ಇನ್ಸ್ಟ್ರೂಮೆಂಟ್ನ ಬಳಸ್ತೀವಿ ಅಂತಂದರೆ, ಇಲ್ಲಿ ಆಪ್ಷನ್ ಎ ಡಾಬ್ಸನ್ ಏಕಮಾನ ಅಂತ ಇದೆ, ಆಪ್ಷನ್ ಬಿ ಕ್ಯಾಂಡಲ್ ಏಕಮಾನ, ಆಪ್ಷನ್ ಸಿ ಮೆಲ್ಲನ್ ಏಕಮಾನ, ಆಪ್ಷನ್ ಸಿ ಸಿಲ್ವರ್ಟ್ ಏಕಮಾನ ಅಂತ ಇದೆ. ಸೊ ಇಲ್ಲಿ ಮೇನಾಗಿ ಡಾಬ್ಸನ್ ಏಕಮಾನ ಅಂತ ಏನಿದೆ ಆಪ್ಷನ್ ಎ, ಇದು ಸರಿಯಾಗುತ್ತೆ ಅಂತಕ್ಕಂಥದ್ದು. ಸೊ ನೀವು ಗಮನಿಸ್ತಾ ಇದ್ದೀರಾ ನೋಡಿ, ಇದನ್ನು ಡಾಬ್ಸನ್ ಏಕಮಾನ ಅಂತ ಕರೀತಾರೆ. ಇದನ್ನು ಬಳಸ್ಕೊಂಡು ನಾವು ಓಜೋನ್ ಲೇಯರ್ ಎಷ್ಟು ಡಿಪ್ಲೇಷನ್ ಆಗಿದೆ, ಅದರ ಕಂಡೀಷನ್ ಹೇಗಿದೆ ಅನ್ನೋದನ್ನು ಮೆಜರ್ ಮಾಡ್ತೀವಿ ಅಂತಕ್ಕಂಥದ್ದು. ಓಕೆ, ಎಸ್, ಮುಂದಿನ ಪ್ರಶ್ನೆ. ಎಸ್, ಇಲ್ಲಿ ನೋಡಿ, ಸಮುದ್ರದಲ್ಲಿ, ಇದು ಮುದ್ರದಲ್ಲಾಗಿದೆ, ಇದು ಸಮುದ್ರದಲ್ಲಿ. ಆ ಸಮುದ್ರದಲ್ಲಿ ಮುಳುಗಿದ ವಸ್ತುವಿನನ್ನು ಪತ್ತೆ ಮಾಡಲು ಬಳಸ್ತಕ್ಕಂಥ ಸಾಧನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಈಗ ಸಮುದ್ರದಲ್ಲಿ ಯಾವುದೋ ಒಂದು ವಸ್ತು ಮುಳುಗಿ ಹೋಗಿಬಿಟ್ಟಿದೆ. ಅದೇ ರೀತಿ ನಮ್ಮ ಸಮುದ್ರದಲ್ಲಿ ಅವಳದ ದಿಬ್ಬಗಳು ಅಂತ ಇರ್ತವೆ, ಹೌದಲ್ವಾ? ಈಗ ನಮ್ಮ ಸಮುದ್ರದ ಕೆಳಭಾಗದಲ್ಲಿರ್ತಕ್ಕಂತಹ ಒಂದು ವಸ್ತುವನ್ನು ಗುರುತಿಸಲು ಗುರುತಿಸಲು ಅದನ್ನು ಹುಡುಕೋದಕ್ಕೆ ನಾವು ಯಾವ ಒಂದು ಸಾಧನವನ್ನು ಬಳಸ್ತೀವಿ ಅಂತಂದರೆ, ಆಪ್ಷನ್ ಎ ಸೋನಾರ್ ಅಂತ ಹೇಳ್ತಾ ಇದ್ದಾರೆ, ಆಪ್ಷನ್ ಬಿ ರೆಡಾರ್, ಆಪ್ಷನ್ ಸಿ ಲಿಡಾರ್, ಆಪ್ಷನ್ ಡಿ ಮೇಲಿನ ಯಾವುದಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ, ನಾವು ಸಮುದ್ರದ ಆಳದಲ್ಲಿ ವಸ್ತುವನ್ನು ಮೆಜರ್ ಅಂದರೆ ದಟ್ ಮೀನ್ಸ್ ಅದರ ದೂರ ಎಷ್ಟಿದೆ, ಅದು ಎಲ್ಲಿ ಮುಳುಗಿದೆ ಅನ್ನೋದನ್ನು ಫೈಂಡ್ ಮಾಡೋದಕ್ಕೆ ನಾವು ಬಳಸ್ತಕ್ಕಂಥದ್ದು ಸೋನಾರ್ನ ಬಳಸ್ಕೊಳ್ತೀವಿ ಅಂತಕ್ಕಂಥದ್ದು. ಸೊ ನೀವು ಗಮನಿಸ್ತಾ ಇದ್ದೀರಾ ನೋಡಿ, ಇದನ್ನು ನಾವು ಕಾಮನ್ ಆಗಿ ಒಂದು
ಶಿಪ್ ಏನು ಹಡಗು ಅಂತ ಇರೋದು ಬೋಟಲ್ಲಿ, ಆ ಬೋಟಿನ ತಳಭಾಗಕ್ಕೆ ಫಿಕ್ಸ್ ಮಾಡಿರ್ತಾರೆ. ನೋಡಿ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಇದು ಒಂದು ದೋಣಿ ಇದೆ, ಬೋಟ್, ಕಾಮನ್ ಆಗಿ ನಾವು ಶಿಪ್ ಅಂತ ಏನು ಕರಿತೀವಿ. ಇದರಲ್ಲಿ ಕೆಳಭಾಗದಲ್ಲಿ ಏನು ಮಾಡಿರ್ತಾರೆ, ರಿಫ್ಲೆಕ್ಟರ್, ಒಂದು ಡಿಟೆಕ್ಟರ್ನ ಫಿಕ್ಸ್ ಮಾಡಿರ್ತಾರೆ. ಓಕೆ, ಇಲ್ಲಿ ಈ ಒಂದು ಡಿಟೆಕ್ಟರ್ ಏನಿದೆ, ಆ ಡಿಟೆಕ್ಟರಿಂದ ಅಲ್ಟ್ರಾಸೌಂಡ್ಸ್ನ ಪಾಸ್ ಮಾಡ್ತಾರೆ ಕೆಳಗಡೆ. ಅಲ್ಟ್ರಾಸೌಂಡ್ನ ಕೆಳಗಡೆ ಪಾಸ್ ಮಾಡಿದಾಗ ಸಮುದ್ರದ ಆಳದಲ್ಲಿ ವಸ್ತು ಏನು ಕೆಳಗಡೆ ಇರುತ್ತೆ. ಈಗ ನೋಡಿ, ಸಮುದ್ರದಲ್ಲಿ ಕೆಲವೊಂದಿಷ್ಟು ಜನ ಯಾರಾದರೂ ಮುಳುಗಿದ್ದಾಗ, ಏನೋ ಒಂದು ವಸ್ತು ಕಳೆದೋಗಿದ್ದಾಗ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಅವರ ಡಿಸ್ಟೆನ್ಸ್ನ ಐಡೆಂಟಿಫಿಕೇಷನ್ ಮಾಡ್ಬೋದು ಅಂತಕ್ಕಂಥದ್ದು. ಅವ್ರು ಎಷ್ಟು ಆಳದಲ್ಲಿ ಮುಳುಗೋಗಿದ್ದಾರೆ, ಆ ವಸ್ತು ಎಷ್ಟು ಆಳದಲ್ಲಿ ಇದೆ ಅನ್ನೋದನ್ನು ನಾವು ಐಡೆಂಟಿಫಿಕೇಷನ್ ಮಾಡ್ಬೋದು. ಈ ಒಂದು ಡಿಟೆಕ್ಟರಿಂದ ನಾವೇನು ಮಾಡ್ತೀವಿ, ದಟ್ ಮೀನ್ಸ್ ಸೌಂಡ್ಸ್ನ ಪಾಸ್ ಮಾಡಿ, ಎಕೋ ಅಂತ ನಾವೇನು ಕರಿತೀವಿ, ಎಕೋ ಸೌಂಡ್ಸ್, ದಟ್ ಮೀನ್ಸ್ ಅಲ್ಟ್ರಾಸೌಂಡ್ಸ್ನ ಪಾಸ್ ಮಾಡಿ ಇದರ ಒಂದು ಟೈಮಿಂಗ್ಸ್ ನೋಡ್ಕೊಳ್ತೀವಿ, ಎಷ್ಟು ಟೈಮಿಂಗ್ಸಲ್ಲಿ ಇದು ಇಲ್ಲಿಗೆ ತಲುಪ್ತು, ಮತ್ತು ಇಲ್ಲಿಂದ ಮತ್ತೆ ಅದು ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆದಮೇಲೆ ಅಲ್ಟ್ರಾಸೌಂಡ್ ಏನು ಮಾಡುತ್ತೆ, ಅದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಈ ಸಿಗ್ನಲ್ಲು. ಅಕ್ಸೆಪ್ಟ್ ಮಾಡಿಕೊಂಡು ಈ ಡಿಸ್ಟೆನ್ಸ್ ಎಷ್ಟಿದೆ, ಫಾರ್ ಎಕ್ಸಾಂಪಲ್ ಇಷ್ಟು ಕಿಲೋಮೀಟರ್ ಅಂತ ತಿಳ್ಕೊಳ್ಳಿ, ಸಮಥಿಂಗ್ ಒಂದು 150 ಕಿಲೋಮೀಟರು ಸಮಥಿಂಗ್ ಲೈಕ್ ದಟ್, ನೀವೇನಾದರೂ ತಿಳ್ಕೊಳ್ಳಿ, ಒಂದು ಡಿಸ್ಟೆನ್ಸ್ ಅಂತ ಇರುತ್ತೆ. ಆ ಡಿಸ್ಟೆನ್ಸು ಎಷ್ಟು ಆಳದಲ್ಲಿ ಇದೆ ಅನ್ನೋದನ್ನು ಈ ಡಿಟೆಕ್ಟರು ಇಲ್ಲಿಂದ ಹೋಗಿ ಇಲ್ಲಿ ತಲುಪಿ ಇಲ್ಲಿ ವಾಪಸ್ ಬರುತ್ತೆ. ಸೊ ಅದನ್ನು ಟೈಮ್ ಕ್ಯಾಲ್ಕುಲೇಷನ್ ಮಾಡಿ, ಆ ಒಂದು ವಸ್ತು ಸಮುದ್ರದ ಆಳದಲ್ಲಿ ಇಷ್ಟು ಡಿಸ್ಟೆನ್ಸಲ್ಲಿ ಇದೆ ಅನ್ನೋದನ್ನ ಐಡೆಂಟಿಫಿಕೇಷನ್ ಮಾಡ್ತಾರೆ, ಸರಿನಾ. ಸೊ ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸೋನಾರ್ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಎಸ್, ಎನಿವೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮತ್ತೆ ನಾನು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಟೇಕ್ ಕೇರ್.